ಶಕ್ಯಂತೆ ಎನ್ನುವ ಒಂದು ಪ್ರಯೋಗದ ಬಗ್ಗೆ ಈಗ ನಾವು ನೋಡಬೇಕಾಗಿದೆ. ಸಾಮಾನ್ಯವಾಗಿ ಶಕಲದ ಶಕ್ತವು ಅಂತ ಒಂದು ಧಾತು ಇದೆ. ಅದು ಸ್ವಾದಿ ಗಣದಲ್ಲಿ ಇರುವಂಥದ್ದು. ಇದು ಅಕರ್ಮಕವಾದಂಥ ಧಾತುವಾಗಿದೆ. ಸಮರ್ಥನಾಗುವುದು ಶಕಲದ ಶಕ್ತವು ಸಕನ ಸಮರ್ಥ ಹೋನ, ಶಕ್ತಿವಾನ್ ಹೋನ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅನಿಟ್ ಧಾತು ಪರಸ್ಮೈ ಪದದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ ಅಂತ ಹೇಳಿ. ಶಕ್ನೋತಿ ಶಕ್ನುತಃ ಶಕ್ನುವಂತಿ, ಶಕ್ನೋಷಿ ಶಕ್ನುತಃ ಶಕ್ನುತಃ, ಶಕ್ನೋಮಿ ಶಕ್ನುವಃ ಶಕ್ನುಮಃ ಅಂತ ಹೀಗೆ ಆಗ್ತದೆ. ಅಕರ್ಮಕ ಧಾತುವಾದ್ರಿಂದ ಭಾವೇ ಪ್ರಯೋಗ ಅದನ್ನು ಮಾಡಿದಾಗ ಶಕ್ಯತೆ ಅಂತ ಆಗ್ಬೇಕು. ಅದಕ್ಕೆ ಅಹಂ ಪಾಠಂ ಪಠಿತುಂ ಶಕ್ನೋಮಿ ಅಂತ ಹೀಗೆ ಹೇಳಿದಾಗ ನಾನು ಪಾಠವನ್ನು ಓದಲು ಶಕ್ತನಾಗಿದ್ದೇನೆ ಅಂತ ಹೀಗೆ ಶಕ್ನೋಮಿ ಅಂತ ಪ್ರಯೋಗ ಮಾಡಿದಾಗ ಇದು ಅಕರ್ಮಕ ಧಾತು. ಇದನ್ನೇ ನಾವು ಕರ್ಮಣಿ ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ ಕರ್ಮಣಿ ಪ್ರಯೋಗ ಆಗೋದಿಲ್ಲ, ಇದು ಭಾವೇ ಪ್ರಯೋಗ ಆಗ್ತದೆ. ಸಂಸ್ಕೃತದಲ್ಲಿ ಯಾವ ಧಾತುವಿಗೆ ಕರ್ಮ ಇಲ್ವೋ ಅದು ಕರ್ಮಣಿ ಪ್ರಯೋಗದಲ್ಲಿ ಬರುವುದಿಲ್ಲ, ಪ್ಯಾಸಿವ್ ವಾಯ್ಸ್ನಲ್ಲಿ ಬರೋದಿಲ್ಲ, ಭಾವೇ ಪ್ರಯೋಗದಲ್ಲಿ ಬರ್ತದೆ. ಮಯ ಪಾಠಂ ಪಠಿತುಂ ಶಕ್ಯತೆ ಅಥವಾ ನ ಶಕ್ಯತೆ, ನನ್ನಿಂದ ಪಾಠವನ್ನು ಓದಲು ಸಮರ್ಥನಾಗಲ್ಪಡುವುದಿಲ್ಲ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಕನ್ನಡದಲ್ಲಿ ಆ ಅನುವಾದ ಸರಿಯಾಗೋದಿಲ್ಲ, ಸ್ವಲ್ಪ ವಿಚಿತ್ರವಾಗ್ತದೆ, ಆದರೂ ಆಗ್ತದೆ. ಅಕರ್ಮಕ ಧಾತು ಆದ್ರಿಂದ ಈ ಪಾಠಂ ಅಂತ ಪಾಠ ಶಬ್ದ ಏನಿದೆಯಲ್ಲ ಅದು ಪಠಿತುಂ ಅನ್ನೋದಕ್ಕೆ ಅನ್ವಿತ ಆಗ್ತದೆ. ಕರ್ತವ್ಯ ಪ್ರಯೋಗದಲ್ಲಿಯೂ ಪಾಠಂ ಪಠಿತುಂ ಅಂತಾನೆ, ಕರ್ಮಣಿ ಪ್ರಯೋಗದಲ್ಲಿಯೂ ಪಾಠಂ ಪಠಿತುಂ ಅಂತಾನೆ. ಪಾಠವನ್ನು ಓದಲು ಸಮರ್ಥನಾಗಿದ್ದೇನೆ, ಪಾಠವನ್ನು ಓದಲು ಸಮರ್ಥನಾಗಲ್ಪಡುವುದಿಲ್ಲ, ಹೀಗೆ ಕರ್ತವ್ಯ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಥವಾ ಭಾವೇ ಪ್ರಯೋಗ, ಹೀಗೆ ಭಾವೇ ಪ್ರಯೋಗದಲ್ಲಿ ಅದನ್ನು ಪ್ರಯೋಗ ಮಾಡಬೇಕು. ಇನ್ನು ಕೆಲವು ಕಡೆ ಶಕ್ಯಂತೆ ಅಂತ ಪ್ರಯೋಗ ಮಾಡಿರುವುದು ಒಂದು ಕೆಲವು ಕಡೆ ಕಂಡು ಬಂದಿದೆ. ಇದು ಇಷ್ಟು ದಿವಸ ನಾನು ಕೇವಲ ವಾದಿರಾಜ ಸ್ವಾಮಿಗಳು, ಆಚಾರ್ಯರು, ಮಧ್ವಾಚಾರ್ಯರು ಇವ್ರ ಪ್ರಯೋಗದಲ್ಲಿ ಮಾತ್ರ ಕಂಡು ಬರ್ತದೆ ಅಂತ ತಿಳ್ಕೊಂಡಿದ್ದೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅಂತ ವಾದಿರಾಜರ ಸ್ವಾಮಿಗಳ ತೀರ್ಥ ಪ್ರಬಂಧದಲ್ಲಿ ಇದೆ. ಇಲ್ಲಿ ಮಹಿಮಾ ಶಕ್ಯತೆ ಅಂತಿದೆ. ನಾವಿಲ್ಲಿ ಶಕಲ ಶಕ್ತೋ ಧಾತು ಇಟ್ಕೊಂಡಿದ್ರೆ ಮಹಿಮಾನಂ ಮಹಿಮಾ ಮಹಿಮಾನೋ ಮಹಿಮಾನಃ, ಮಹಿಮಾನಂ ಮಹಿಮಾನೋ ಮಹಿಮ್ನಃ, ಮಹಿಮಾನಂ ವರ್ಣಿತುಂ ಪಾಠಂ ಪಠಿತುಂ ಅಂತ ಭಾವೇ ಪ್ರಯೋಗದಲ್ಲಿ ಮಯಾ ಪಾಠಂ ಪಠಿತುಂ ನ ಶಕ್ಯತೆ ಅಂತ ಹೇಗೆ ಹೇಳ್ತಿದ್ವು, ಸುಬ್ರಹ್ಮಣ್ಯಸ್ಯ ಮಹಿಮಾನಂ ವರ್ಣಿತುಂ ಕೇನ ಶಕ್ಯತೆ ಅಂತಾನೆ ಆಗ್ಬೇಕಿತ್ತು. ಅದರ ಬದಲು ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅಂತ ಪ್ರಯೋಗ ಮಾಡಿದ್ದಾರೆ. ಮತ್ತೆ ವಾದಿರಾಜ ಸ್ವಾಮಿಗಳೇ ಮತ್ತೊಂದು ಕಡೆ ಯುಕ್ತಿ ಮಲ್ಲಿಕಾದಲ್ಲಿ ಸ್ವತಂತ್ರಸ್ಯ ತಸ್ಯ ಇಚ್ಛಾ ನಿಯೋಕ್ತುಂ ನೈವ ಶಕ್ಯತೆ, ಸ್ವತಂತ್ರನಾದ ಪರಮಾತ್ಮನ ಇಚ್ಛೆಯು ನಿಯೋಕ್ತುಂ ನಿಯಮಿಸಲು ನೈವ ಶಕ್ಯತೆ ಅಂತ ಕೂಡ ಪ್ರಯೋಗ ಮಾಡಿದ್ದಾರೆ. ಇದು ಕೂಡ ಶಕಲ ಶಕ್ತವು ಧಾತುವನ್ನು ಸ್ವಾದಿಗಣದಲ್ಲಿ ಬಂದದನ್ನು ನಾವು ಇಟ್ಕೊಳ್ಳೋದಾದ್ರೆ ಸ್ವತಂತ್ರಸ್ಯ ತಸ್ಯ ಇಚ್ಛಾಂ ನಿಯೋಕ್ತುಂ ನೈವ ಶಕ್ಯತೆ ಅಂತ ಹೀಗಾಗಬೇಕು. ಸ್ವತಂತ್ರಸ್ಯ ತಸ್ಯ ಇಚ್ಛಾಂ ನಿಯೋಕ್ತುಂ ಕಹ ಅಪಿ ನ ಶಕ್ನೋತಿ, ಯಾರೂ ಸಮರ್ಥನಾಗುವುದಿಲ್ಲ ಅಂತ ಹೀಗೆಲ್ಲ ಪ್ರಯೋಗ ಮಾಡಬೇಕಾಗ್ತದೆ ಕರ್ತರಿ ಪ್ರಯೋಗದಲ್ಲಿ. ಅದರದ್ದು ಭಾವೇ ಪ್ರಯೋಗ ಆದರೆ ಸ್ವತಂತ್ರಸ್ಯ ತಸ್ಯ ಇಚ್ಛಾಂ ನಿಯೋಕ್ತುಂ ಪಾಠಂ ಪಠಿತುಂ ಅಂತ ನಾನೇನು ಮೊದಲು ಉದಾಹರಣೆ ಕೊಟ್ಟೆ ಅದರಂತೆ ನೈವ ಶಕ್ಯತೆ ಅಂತ ಇಷ್ಟಾಗಬೇಕು. ಆದರೆ ವಾದಿರಾಜ ಸ್ವಾಮಿಗಳು ಇಚ್ಛಾ ನಿಯೋಕ್ತುಂ ನೈವ ಶಕ್ಯತೆ ಅಂತ ಪ್ರಯೋಗ ಮಾಡಿದ್ದಾರೆ. ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಭಕ್ತ್ಯಾದ್ಯಾಹ ಗುಣಾಹ ವೇತ್ತುಂ ನ ಶಕ್ಯಂತೆ, ಭಕ್ತಿ ಮೊದಲಾದ ಗುಣಗಳು ತಿಳಿದುಕೊಳ್ಳಲು ನ ಶಕ್ಯಂತೆ ಅಂತ ಬಹುವಚನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಈ ಎರಡು ಪ್ರಯೋಗಗಳು ಮತ್ತೆ ಆಚಾರ್ಯರ ಈ ಪ್ರಯೋಗ ಇವೆರಡೂ ಕೂಡ ಆ ಶಕಲ ಶಕ್ತವು ಧಾತು ಏನಿದೆ ಸ್ವಾದಿಗಣದ್ದು ಆ ಅಕರ್ಮಕ ಧಾತು ಅಂತ ಇಟ್ಕೊಂಡ್ಬಿಟ್ರೆ ಯಾವ ಪ್ರಯೋಗವೂ ಹೊಂದೋದಿಲ್ಲ. ಭಕ್ತ್ಯಾದ್ಯಾಹ ಗುಣಾಹ ವೇತ್ತುಂ ನೈವ ಶಕ್ಯಂತೆ ಅಂತ ಅದಾಗುವುದೇ ಇಲ್ಲ. ಶಕ್ಯತೆ ಶಕ್ಯತೆ ಶಕ್ಯಂತೆ ಅಕರ್ಮಕ ಧಾತು ಅದು ಭಾವೇ ಪ್ರಯೋಗದಲ್ಲಿ ಕಂಡಾಗ ಭೂಯತೆ ಭೂಯೇತೆ ಭೂಯಂತೆ ಅಂತ ಇಷ್ಟೇ ಆಗ್ಬೇಕಷ್ಟೆ. ಹಾಗಾಗಿ ಭಕ್ತ್ಯಾದ್ಯಾಹ ಗುಣಾಹ ಭಕ್ತ್ಯಾದ್ಯಾನ್ ಗುಣಾನ್ ವೇತ್ತುಂ ನ ಶಕ್ಯತೆ ಅಂತ ಆಗ್ಬೇಕಾಗ್ತದೆ ಆ ಧಾತುವನ್ನು ಇಟ್ಕೊಂಡ್ರೆ.
ಹಾಗೇನೆ ಸ್ವತಂತ್ರಸ್ಯ ತಸ್ಯ ಇಚ್ಛಾಂ ನಿಯೋಕ್ತುಂ ನೈವ ಶಕ್ಯತೆ, ಸುಬ್ರಹ್ಮಣ್ಯಸ್ಯ ಮಹಿಮಾನಂ ವರ್ಣಿತುಂ ಕೇನ ಶಕ್ಯತೆ ಅಂತ ಹೀಗೆಲ್ಲ ಆಗಬೇಕಾಗ್ತದೆ. ಮತ್ತೆ ಸಂಸ್ಕೃತ ಯೂನಿವರ್ಸಿಟಿಯಿಂದ ಪ್ರಕಟ ಆಗಿರುವಂತಹ ಒಂದು ಕಾವ್ಯಾಮೃತ ಅನ್ನೋ ಪುಸ್ತಕದಲ್ಲಿಯೂ ಕೂಡ ಮೊದಲನೇ ಪಾಠದಲ್ಲಿ ಸಾಂಸ್ಕೃತಿಕ ಭಾರತಂ ಅನ್ನೋ ಪಾಠದಲ್ಲಿ 5ನೇ ಪೇಜಿನಲ್ಲಿ ಕಾಯದೋಷಾಪನಯನ ಮಂತರ ಕಾಯ ಸಂರಕ್ಷಿತು ನ ಶಕ್ಯತೆ, ದೇಹದ ದೋಷಗಳನ್ನು ಪರಿಹರಿಸದೆ ಶರೀರವು ಸಂರಕ್ಷಿಸಲ್ಪಡಲು ನಶಕ್ಯತೆ, ಸಮರ್ಥವಾಗಲ್ಪಡುವುದಿಲ್ಲ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಇದು ಕೂಡ ಶಕಲು ಶಕ್ತವು ಧಾತು ಸ್ವಾದಿಗಣದ್ದಾಗಿದ್ರೆ ಕಾಯಂ ಸಂರಕ್ಷಿತು ನಶಕ್ಯತೆ ಅಂತ ಆಗಬೇಕಾಗ್ತದೆ. ಹಾಗಾಗಿ ಇದನ್ನೆಲ್ಲ ಹೇಗೆ ಈ ಇಂಥ ಪ್ರಯೋಗಗಳನ್ನು ಕೂಡಿಸುವುದು ಅಂತ ಬಹಳ ದಿವಸದಿಂದ ನಾನು ಕೂಡ ಆಲೋಚನೆ ಮಾಡ್ತಿದ್ದೆ. ಶಕಲ್ ಶಕ್ತೋ ಧಾತು ಅಕರ್ಮಕ ಧಾತುವಾಗಿದೆ. ಪ್ರಾಯ ಅದನ್ನು ಆಚಾರ್ಯರು ಅಕರ್ಮಕ ಧಾತು ಅಂತ ಒಪ್ಪಲಿಲ್ಲ, ಸಕರ್ಮಕ ಧಾತು ಅಂತ ಒಪ್ಪಿರಬೇಕು ಅಂತ ಕೂಡ ಸಮಾಧಾನ ಮಾಡ್ಕೊಳ್ತಿದ್ದೆ. ಆದರೆ ಅಷ್ಟೆಲ್ಲ ನಾವು ಶ್ರಮ ಪಡಬೇಕಾದ ಕಾರಣ ಏನಿಲ್ಲ. ವ್ಯಾಕರಣದಲ್ಲಿಯೇ, ಇವತ್ತಿನ ಲಬ್ಧವಾದ ವ್ಯಾಕರಣದಲ್ಲಿಯೇ ದಿವಾದಿಗಣದಲ್ಲಿ ಮತ್ತೊಂದು ಧಾತು ಇದೆ, ಶಕಮರ್ಷಣೆ ಅಂತ ಹೇಳಿ. ಅದಕ್ಕೆ ಅರ್ಥ ಬರೆಯುವಾಗ ಸಕನ ಅಂತಾನೆ ಅರ್ಥ ಬರೆದಿದ್ದಾರೆ. ಮರ್ಷಣ ಅಂದ್ರೆ ಸಹಿಸುವುದು ಅಂತ ಅರ್ಥ ಅಲ್ಲ, ಸಕನ ಅಂದ್ರೆ ಶಕ್ತನಾಗುವುದು ಅಂತಾನೆ ಅದಕ್ಕೆ ಅರ್ಥ. ಅದರದ್ದು ಪ್ರಯೋಗ ಉಭಯ ಪದಿಯಲ್ಲಿದೆ, ಅದು ಸಕರ್ಮಕವಾಗಿದೆ ಮತ್ತು ಸೇಟ್ ಧಾತು ಆಗಿದೆ. ಸಕರ್ಮಕ ಆಗಿದೆ ಅನ್ನೋದು ನಮಗೆ ಮುಖ್ಯ. ಅದು ಪರಸ್ಮೈ ಪದವಾದಾಗ ಶಕ್ಯತಿ ಶಕ್ಯತಃ ಶಕ್ಯಂತಿ ಅಂತ ಹೀಗಾಗ್ತದೆ, ದಿವಾದಿಗಣದ ಧಾತು ಆದ್ರಿಂದ. ಮತ್ತೆ ಆತ್ಮನೇ ಪದದಲ್ಲಿ ಅದು ಶಕ್ಯತೆ ಶಕ್ಯಂತೆ ಶಕ್ಯತೆ ಶಕ್ಯತೆ ಶಕ್ಯಂತೆ ಅಂತ ಆಗ್ತದೆ. ಮುಂದೆ ಪರಸ್ಮೈ ಪದದಲ್ಲಿ ಇಟ್ಲಕಾರದಲ್ಲಿ ಶಶಾಕ ಶೇಕತುಹು ಶೇಕುಹು ಅಂತೇಳಿ ಸ್ವಾದಿಗಣದ ಧಾತುವಿನಂತಾನೆ ಆಗ್ತದೆ. ಇದಕ್ಕೆ ಕರ್ಮಣಿ ಪ್ರಯೋಗ ಸಾಧ್ಯ ಇದೆ, ಸಕರ್ಮಕ ಧಾತು ಆದ್ದರಿಂದ ಶಕ್ಯತೆ ಅಂತ ಆಗ್ತದೆ ಅದು. ಹೀಗೆ ಶಕಮರ್ಷಣೆ ಅಂತ ಅದೇನಿದೆ ಅದಕ್ಕೆ ಸಕನ ಅಂತ ಅರ್ಥ ಬರೆದಿದ್ದಾರೆ. ಅದು ಶಕ್ತವು ಅಂತಾನೆ ನಾವು ತಿಳ್ಕೊಂಡ್ರು ಏನು ತಪ್ಪಿಲ್ಲ. ಅದರಿಂದ ಮರ್ಷಣ ಅಂತ ಅವನು ಹೇಳಿದ, ನಮಗೆ ಮರ್ಷಣ ಅಂತ ಅನ್ನೋದು ಮುಖ್ಯ ಅಲ್ಲ. ಹೇಗೂ ಹಿಂದಿ ಅನುವಾದ ಮಾಡುವವರು ಅದನ್ನ ಸಕನ ಅಂತ ಅರ್ಥ ಬರದೇ ಇದ್ದಾರೆ. ಅದರಿಂದ ಶಕ್ತಿ ಉಳ್ಳವನಾಗುವುದು ಅಂತಾನೆ ಅರ್ಥ. ಆದ್ರಿಂದ ಈ ಸಂಸ್ಕೃತ ಯೂನಿವರ್ಸಿಟಿಯ ಪುಸ್ತಕ, ಆಚಾರ್ಯರ ಪ್ರಯೋಗ ಮತ್ತು ವಾದಿರಾಜ ಸ್ವಾಮಿಗಳ 2 ಪ್ರಯೋಗ ಇವೆಲ್ಲವೂ ಕೂಡ ಈ ಶಕಮರ್ಷಣೆ ಅನ್ನೋ ಧಾತುವಿನಿಂದ ಹೊರಟದ್ದು, ಸಕರ್ಮಕವಾದ ಧಾತುವಾದ್ರಿಂದ ಅದಕ್ಕೆ ಕರ್ಮಣಿ ಪ್ರಯೋಗ ಇದೆ. ಭಕ್ತ್ಯಾದ್ಯಾಹ ಗುಣಾಹ ವೇತ್ತುಂ ನ ಶಕ್ಯಂತೆ ಅಂತ ಹೀಗೆ ಬಹುವಚನ ಅದರಿಂದ ಸಾಧ್ಯ ಆಗಬಹುದು. ಮತ್ತೆ ವಾದಿರಾಜ ಸ್ವಾಮಿಗಳ ಪ್ರಯೋಗದಲ್ಲಿಯೂ ಕೂಡ ಸ್ವತಂತ್ರಸ್ಯ ತಸ್ಯ ಇಚ್ಛಾ ನಿಯೋಕ್ತುಂ ನೈವ ಶಕ್ಯತೆ. ಇಲ್ಲೆಲ್ಲ ಇಚ್ಛಾ ಹೀಗೆ ಅದನ್ನು ನಾವು ಈ ಆಕಾಂಕ್ಷಾ ಕ್ರಮದಿಂದ ಓದಿದಾಗ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ನೋಡಿ, ಶಕ್ಯತೆ ಕೇನ ನ ಶಕ್ಯತೆ, ಪುರುಷೇಣ ನ ಶಕ್ಯತೆ, ಕಾ ನ ಶಕ್ಯತೆ, ಇಚ್ಛಾ ನ ಶಕ್ಯತೆ. ಕರ್ಮ ಅದಕ್ಕೆ ಇಚ್ಛಾ, ಪುರುಷ ಕರ್ತೃ ಅದಕ್ಕೆ. ಮುಂದೆ ಕಿಂ ಕರ್ತುಂ ನ ಶಕ್ಯತೆ, ನಿಯೋಕ್ತುಂ ನೈವ ಶಕ್ಯತೆ ಅಂತ ಹೀಗೆ ಮಾಡಬೇಕು. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ, ಕೇನ ಶಕ್ಯತೆ, ಕೇನ ಅಂತ ಅದೇ ಕರ್ತೃಪದ, ಅದು ಕ್ವಶನ್ ಮಾರ್ಕ್ ಆದ್ರಿಂದ. ಕಹ ನ ಶಕ್ಯತೆ, ಮಹಿಮಾ ನ ಶಕ್ಯತೆ, ಮಹಿಮಾ ಕಿಂ ಕರ್ತುಂ ನ ಶಕ್ಯತೆ, ವರ್ಣಿತುಂ ನ ಶಕ್ಯತೆ ಅಂತ ಹೀಗೆಲ್ಲ ಅದನ್ನು ಹೇಳಬೇಕು. ಹಾಗೇನೆ ಆಚಾರ್ಯರ ಪ್ರಯೋಗದಲ್ಲಿ ನ ಶಕ್ಯಂತೆ, ಕೇ ನ ಶಕ್ಯಂತೆ, ಭಕ್ತ್ಯಾದ್ಯಾಹ ಗುಣಾಹ ನ ಶಕ್ಯಂತೆ, ಭಕ್ತ್ಯಾದ್ಯಾಹ ಗುಣಾಹ ಕಿಂ ಕರ್ತುಂ ನ ಶಕ್ಯಂತೆ, ವೇಕ್ತುಂ ನ ಶಕ್ಯಂತೆ. ಇದನ್ನ ಈ ಆಕಾಂಕ್ಷಾ ಕ್ರಮ ನಾನು ಯಾಕೆ ಹೇಳಿದೆ ಅಂದ್ರೆ, ಭಕ್ತ್ಯಾದ್ಯಾಹ ಗುಣಾಹ ಅನ್ನುವುದಾಗಲಿ, ಸುಬ್ರಹ್ಮಣ್ಯಸ್ಯ ಮಹಿಮಾ ಅನ್ನುವುದಾಗಲಿ, ಸ್ವತಂತ್ರಸ್ಯ ತಸ್ಯ ಇಚ್ಛಾ ಅನ್ನುವುದಾಗಲಿ, ಅಲ್ಲಿರುವಂತಹ ತುಮನ್ ಪ್ರತ್ಯಂತವಾದ ಕ್ರಿಯಾ ಇದೆಯಲ್ಲ, ಅವ್ಯಯ ರೂಪವಾದ ಕ್ರಿಯಾ, ನಿಯೋಕ್ತುಂ, ವರ್ಣಿತುಂ ಮತ್ತೆ ವೇಕ್ತುಂ ಅಂತ ಹೇಳಿ, ಆ ಕರ್ಮಕ್ಕೆ ಅದು, ಆ ಕ್ರಿಯೆಗೆ ಅದು ಕರ್ಮ ಅಲ್ಲ. ಅದು ನಶಕ್ಯತೆ ಶಕ್ಯತೆ ಅನ್ನುವಂಥ ಮೂಲ ಇನ್ನೊಂದು ಕ್ರಿಯಾಪದ ಇದೆಯಲ್ಲ, ದಿವಾದಿಗಣದ ಸಕರ್ಮಕವಾದ ಧಾತು ಇದೆಯಲ್ಲ, ಅದಕ್ಕೆ ಅದು ಕರ್ಮ ಆಗಿಬಿಡ್ತದೆ. ಆದ್ರಿಂದಲೇನೆ ಅದಕ್ಕನುಸಾರವಾಗಿ ಗುಣಾಹ ಅಂತ ಬಹುವಚನ ಇದ್ರೆ ಶಕ್ಯಂತೆ ಆಗ್ತದೆ, ಮಹಿಮಾ ಅಂತ ಏಕವಚನ ಇದ್ರೆ, ಸ್ವತಂತ್ರಸ್ಯ ತಸ್ಯ ಇಚ್ಛಾ ಅಂತ ಏಕವಚನ ಇದ್ರೆ ಶಕ್ಯತೆ ಅಂತ ಆಗಿಬಿಡ್ತದೆ. ಹೀಗೆ ಶಕಮರ್ಷಣೆ ಅನ್ನೋ ಧಾತುವನ್ನು ಇಟ್ಕೊಂಡು ಇದನ್ನೆಲ್ಲ ಹೊಂದಿಸಬೇಕು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ನಮಗೆ ಒಂದು ಸಂಶಯ ಬರಬಹುದು, ಇರುತ್ತಾನೆ ಅನ್ನೋ ಧಾತು ಅಕರ್ಮಕ ಧಾತು. ಯಾಕೆಂದ್ರೆ ಏನನ್ನು ಇರುತ್ತಾನೆ ಅಂತ ಪ್ರಶ್ನೆ ಬರೋದಿಲ್ಲ. ಹಾಗೆ ಧಾವತಿ ಅನ್ನೋದು ಅಕರ್ಮಕ ಧಾತು.
ಓಡುತ್ತಾನೆ ಅಂತ ಅರ್ಥ. ಏನನ್ನು ಓಡುತ್ತಾನೆ ಅಂತ ಪ್ರಶ್ನೆ ಬರೋದಿಲ್ಲ. ಹಾಗೆ ಸಮರ್ಥನಾಗುತ್ತಾನೆ ಅಂತ ಪ್ರಶ್ನೆ ಬಂದಾಗ ಏನನ್ನು ಸಮರ್ಥನಾಗುತ್ತಾನೆ ಅಂತ ಪ್ರಶ್ನೆ ಏನು ಬರೋದಿಲ್ಲಲ್ಲ. ಆದ್ರಿಂದ ಇದನ್ನು ಅಕರ್ಮಕ ಧಾತು ಅಂತ ಹೇಳುವುದು ಹೇಗೆ, ಇದನ್ನು ಸಕರ್ಮಕ ಧಾತು ಅಂತ ಹೇಳುವುದು ಹೇಗೆ? ಅಕರ್ಮಕ ಧಾತು ಅಂತಲೇ ಹೇಳಬೇಕಲ್ಲ. ಯಾಕೆಂದ್ರೆ ಪ್ರಶ್ನೆ ಮಾಡಿದಾಗ ನಮಗೆ ಕರ್ಮದ ಅನುಭವ ಅಲ್ಲಿ ಸಿಗೋದಿಲ್ಲ, ಉತ್ತರ ಸಿಗೋದಿಲ್ಲಲ್ಲ. ಏನನ್ನು ಸಮರ್ಥನಾಗುತ್ತಾನೆ, ಗುಣಗಳನ್ನು ಸಮರ್ಥನಾಗುತ್ತಾನೆ, ಮತ್ತೆ ಇಚ್ಛೆಯನ್ನು ಸಮರ್ಥನಾಗುತ್ತಾನೆ, ಮತ್ತೆ ಸುಬ್ರಹ್ಮಣ್ಯನ ಮಹಿಮೆಯನ್ನು ಶಕ್ತನಾಗುತ್ತಾನೆ. ಹೀಗೆ ನಮ್ಗೆ ಉತ್ತರ ಹೇಳೋದು ಕೂಡ ಅಸಹಜ ಅಂತ ಕಾಣಿಸ್ತದೆ. ಹೀಗೆ ಶಕ್ಯಂತೆ ಅಥವಾ ಶಕ್ಯತೆ ಅನ್ನೋ ಧಾತುವಿಗೆ ನಾವು ಕರ್ಮದ ಆಕಾಂಕ್ಷೆಯನ್ನು ಮಾಡಿಕೊಂಡಾಗ ಕರ್ಮ ಉಪಲಬ್ಧ ಆಗೋದಿಲ್ಲ. ಆದ್ರಿಂದ ಇದನ್ನು ಸಕರ್ಮಕ ಅಂತ ಹೇಗೆ ಹೇಳ್ತೀರಿ, ಅಕರ್ಮಕ ಅಂತಲೇ ಹೇಳಬೇಕಲ್ವಾ ಅಂತ ಒಂದು ಜಿಜ್ಞಾಸೆ ಏನಾದರೂ ಬರಬಹುದು. ಅದಕ್ಕೆ ಹೀಗೆ ಉತ್ತರ ಹೇಳಬೇಕು ಅಂತ ನನ್ನ ಆಲೋಚನೆ. ಈಗ ನೋಡಿ, ಈ ದಿವಾದಿಗಣದಲ್ಲಿರುವಂತಹ ಈ ಶಕಮರ್ಷಣೆ ಅಂತ ಧಾತು ಇದೆಯಲ್ಲ, ಇದಕ್ಕೆ ಸಮರ್ಥ ಹೋನ ಸಕನ ಅಂತೀಗೆಲ್ಲ ಅರ್ಥ ಬರ್ತಿದಾರಲ್ಲ, ಅದಕ್ಕೆ ನಾವು ಸ್ವಲ್ಪ ಅದನ್ನ ಈ ಶಾಬ್ದಬೋಧ ಕ್ರಮದಲ್ಲಿ ಬಿಡಿಸಿಕೊಂಡು ಹೋದ್ರೆ ಶಕ್ನೋತಿ ಅಂದ್ರೆ ಶಕ್ತಿ ಉಳ್ಳವನಾಗುತ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಶಕ್ತಿ ಉಳ್ಳವನಾಗುತ್ತಾನೆ ಅಂತಂದ್ರೆ ಶಕ್ತಿ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟ ಶಕ್ತಿ, ಯಾವುದನ್ನ ತನ್ನ ಶಕ್ತಿ ಅದು ಯಾವುದು ಅವನ ಶಕ್ತಿಗೆ ವಿಷಯವಾಗಿದೆ ಅಂತ ಹೀಗೆ ಅಲ್ಲಿ ಪ್ರಶ್ನೆ ಕೇಳಬಹುದಾಗ್ತದೆ. ಶಕ್ತಿವಾನ್ ಹೋನ ಅಂತ ಬರ್ತಿದ್ದಾರೆ. ಶಕ್ತಿ ಅಂತಂದ್ರೆ ಈ ಶಕ್ತಿ ಅನ್ನೋದೊಂದು ಸಕರ್ಮಕ ಪದ ಅಂತ ನನ್ನ ಆಲೋಚನೆ. ಈಗ ಜ್ಞಾನ ಅಂತಂದ್ರೆ ಜ್ಞಾನಕ್ಕೊಂದು ಕರ್ಮ ಇದೆ, ನಮಗೆ ಗೊತ್ತಿದೆ, ಯಾವುದು ಘಟ ಪಟ ಇತ್ಯಾದಿಗಳು. ಹಾಗೇನೆ ಗಮನಕ್ಕೆ ಒಂದು ಕರ್ಮ ಇದೆ, ಗ್ರಾಮ ಮೊದಲಾದದ್ದು. ಹಾಗೆ ಶಕ್ತಿಗೂ ಕೂಡ ಒಂದು ಕರ್ಮ ಇದೆ. ಶಕ್ತಿಗೆ ಈ ಸುಬ್ರಹ್ಮಣ್ಯಸ್ಯ ಮಹಿಮಾ, ಸ್ವತಂತ್ರಸ್ಯ ತಸ್ಯ ಇಚ್ಛಾ ಮತ್ತು ಭಕ್ತ್ಯಾದ್ಯಾಹ ಗುಣಾಹ ಇವೇ ಇಚ್ಛೆಗಳಾಗ್ತವೆ. ಅವು ನಮ್ಮ ಶಕ್ತಿಗೆ ವಿಷಯವಾಗ್ತವೆ. ಆದ್ರಿಂದ ಶಕ್ತಿವಾನ್ ಹೋನ ಅಂತ ಅನ್ನೋದು ಈ ಧಾತು ಏನಿದೆ, ಶಕಮರ್ಷಣೆ ಅನ್ನೋ ಧಾತು, ಇದು ಆ ದೃಷ್ಟಿಯಿಂದ ಸಕರ್ಮಕ ಆಗ್ತದೆ ಅಂತ ನನ್ನ ಆಲೋಚನೆ. ಇದಕ್ಕೆ ಶಕ್ಯತ್ವಾತ್ ಶಕ್ತಯೋ ಭಾರ್ಯಾ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿರುವಂತಹ ಒಂದು ಪ್ರಮಾಣನೂ ಕೂಡ ನಮಗೆ ಸಹಾಯಕ ಆಗ್ತದೆ. ಶಕ್ತಿ ಅನ್ನೋ ಶಬ್ದಕ್ಕೆ ಹೆಂಡತಿ ಅನ್ನೋ ಅರ್ಥವನ್ನ ಭಾಗವತವನ್ನು ವ್ಯಾಖ್ಯಾನಿಸುವಾಗ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದಕ್ಕೆ ಒಂದು ಅಭಿಧಾನವೋ ಮತ್ಯಾವುದೋ ಒಂದು ಪ್ರಮಾಣವನ್ನು ಕೂಡ ತೋರಿಸಿದ್ದಾರೆ. ಭಾರ್ಯಾ ಹೆಂಡತಿಯರು ಶಕ್ತಯ ಶಕ್ತಿಗಳೆಂದು ಕರೆಯಲ್ಪಡುತ್ತಾರೆ. ಯಾಕೆಂದ್ರೆ ಶಕ್ಯತ್ವಾತ್ ಅವರು ನಮಗೆ ಶಕ್ಯರಾಗಿದ್ದಾರೆ. ಪರಮಾತ್ಮನಿಗೆ ಲಕ್ಷ್ಮೀ ದೇವಿಯು ಶಕ್ಯಳಾಗಿದ್ದಾಳೆ ಅಂದ್ರೆ ಅವನ ಶಕ್ತಿಗೆ ಅವಳು ಅಧೀನಳಾಗಿದ್ದಾಳೆ, ವಿಷಯಳಾಗಿದ್ದಾಳೆ ಅಂತ ಹೀಗದರ ಅರ್ಥ. ಹೀಗೆ ಸಮರ್ಥ ಶಕ್ತಿವಾನ್ ಹೋನ ಅಂತಂದ್ರೆ ಯದ್ವಿಷಯಕ ಶಕ್ತಿ ಅಂತ ಪ್ರಶ್ನೆ ಬರ್ತದೆ. ಆವಾಗ ಭಕ್ತ್ಯಾದಿ ಗುಣ ವಿಷಯಕವಾದ ಶಕ್ತಿ, ಮತ್ತೆ ಸುಬ್ರಹ್ಮಣ್ಯ ಮಹಿಮಾ ವಿಷಯಕವಾದ ಶಕ್ತಿ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಅದನ್ನ ಆಕಾಂಕ್ಷೆ ಮಾಡುವಾಗ ಶಕ್ಯತೆ ಅಥವಾ ನಶಕ್ಯತೆ, ನಶಕ್ಯಂತೆ ಕೇ ನಶಕ್ಯಂತೆ ಭಕ್ತ್ಯಾದ್ಯಾಹ ಗುಣಾಹ ನಶಕ್ಯಂತೆ ಅನ್ನೋದಕ್ಕರ್ಥ ಭಕ್ತ್ಯಾದ್ಯಾಹ ಗುಣಾಹ ಶಕ್ತಿ ವಿಷಯಾಹ ನಭವಂತಿ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಭಕ್ತ್ಯಾದ್ಯಾಹ ಯದ್ವಿಷಯಕ ಶಕ್ತಿ, ಏನು ಮಾಡ್ಲಿಕ್ಕೆ ಶಕ್ತಿ ಅಂತ ಪ್ರಶ್ನೆ ಬಂದ್ರೆ ಮುಂದೆ ಮತ್ತೆ ವೇತ್ತುಮ್ ಅನ್ನೋ ಉತ್ತರ ಬರಬೇಕಾಗ್ತದೆ. ಹೀಗೆ ಭಕ್ತ್ಯಾದ್ಯಾಹ ಗುಣಾಹ ನ ಶಕ್ಯಂತೆ ಅಂದ್ರೆ ಭಕ್ತ್ಯಾದ್ಯಾಹ ಗುಣಾಹ ವಿಷಯಾಹ ನ ಭವಂತಿ, ಶಕ್ತಿ ವಿಷಯಾಹ ನ ಭವಂತಿ ಅಂತ ಹೀಗರ್ಥ. ಯದ್ವಿಷಯಕ ಶಕ್ತಿ ಅಂತಂದ್ರೆ ವರ್ಣನ ವಿಷಯ, ಜ್ಞಾನ ವಿಷಯಕ ಶಕ್ತಿ, ತಿಳ್ಕೊಳ್ಳುವ ಶಕ್ತಿ ಅಥವಾ ವರ್ಣಿಸುವ ಶಕ್ತಿ ಅಥವಾ ನಿಯಮಿಸುವ ಶಕ್ತಿ, ಇಚ್ಛಾ ನಿಯೋಕ್ತು ನೈವ ಶಕ್ಯತೆ ಅಂತ ಇತ್ಯಾದಿ ರೂಪವಾಗಿ ಅದನ್ನ ನಾವು ಹೇಳಬಹುದಾಗ್ತದೆ. ಈ ದಿವಾದಿಗಣದಲ್ಲಿ ಪಠಿತವಾದ ಶಕ್ರ ಧಾತುವನ್ನ ನಾವು ಹೆಚ್ಚು ಬಳಕೆ ಮಾಡೋದಿಲ್ಲ. ಇದ್ರ ಬಗ್ಗೆ ಕೂಡ ನಮ್ದೊಂದಷ್ಟು ಗಮನ ಇರಬೇಕು ಅಂತ ನನ್ನ ಆಲೋಚನೆ. ಇದು ಸ್ವಲ್ಪ ಪ್ರಯೋಗಕ್ಕೂ ಕೂಡ ತುಂಬಾ ಸುಲಭ. ಸಕರ್ಮಕ ಧಾತು ಆದ್ರಿಂದ ಕರ್ಮಣಿ ಪ್ರಯೋಗದಲ್ಲೂ ಕೂಡ ಬಳಕೆ ಮಾಡಬಹುದು. ಹಾಗಾಗಿ ಆಚಾರ್ಯರು, ವಾದಿರಾಜರು ಇತ್ಯಾದಿಗಳು ಪ್ರಯೋಗ ಮಾಡಿದ್ದು ಶಕ್ತವನ್ನ ಧಾತುವನ್ನಲ್ಲ, ಶಕಮರ್ಷಣೆ ಅನ್ನುವ ಧಾತುವನ್ನ ಕರ್ಮಣಿ ಪ್ರಯೋಗದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು.